ಸೂರ್ಯ ಈ ಸಂಕ್ರಾಂತಿಗೆ 15ನೇ ತಾರೀಕು ರಿಲೀಸು. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸು ಬಸವರಾಜ್ ಬೆನ್ನಿ ಅವರು, ರವಿ ಬೆನ್ನಿ ಅವರು ತುಂಬ ವೆರಿ ಜೆನ್ಯೂನ್ ಅಂಡ್ ವೆರಿ ಸಿನ್ಸಿಯರ್. ನಮ್ಮ ಸಾಗರು ಕತೆ ಹೇಳಿದ ಮೇಲೆ ಆ ಕತೆಗೆ ಏನು ಬೇಕೋ ಅದನ್ನು ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮು. ಸೊ ಅವರಿಗೆ ಆಲ್ ದ ಬೆಸ್ಟು. ಹಾಗೆ ಸಾಗರ್ ತುಂಬ ಸಾಫ್ಟು, ಬಟ್ ಅಲ್ಲಿ ಸ್ಪಾಟಲ್ಲಿ ಏನು ಬೇಕೋ ಅದನ್ನು ತುಂಬ ಕ್ಲಾರಿಟಿ, ತುಂಬ ಕ್ಲಿಯರ್ ಆಗಿ ಇದೇ ಬೇಕಂದ್ರೆ ಅದೇ ಬೇಕು. ಬಿಕಾಸ್ ಈ ಪಿಕ್ಚರಲ್ಲಿ ಆ ವಿಗ್ ಆಗಿರ್ಬೋದು, ಆ ಕರ್ಲಿ ಹ್ಯಾರು, ಆ ಗ್ಲಾಸಸ್ಸು, ಆ ಡ್ರೆಸ್ಸು ಎಲ್ಲ ಆಲ್ರೆಡಿ ಇವರು ಪ್ಲಾನ್ ಮಾಡಿಕೊಂಡು ವಿತ್ ಫೋಟೋಸ್ ಬಂದು ನನಗೆ ತೋರಿಸಿ ಇದೇ ಸಾರ್ ಬೇಕು ಅಂತ. ತುಂಬ ಹಠವಾದಿ ಅನ್ನೋದು ನಾನಲ್ಲ, ಇವರು. ಸೊ ಬಟ್ ಚೆನ್ನಾಗಿ ಬಂದಿದೆ. ಪ್ಲಸ್ ನಮ್ಮ ಶ್ರುತಿ ಅವರು ನನಗೆ ತುಂಬ ಫೇವರೆಟ್ ಆಕ್ಟ್ರೆಸ್ ಅವರು. ಅವ್ರ ಜೊತೆ ಕಾಲೇಜ್ ಕುಮಾರ್ ಆದಮೇಲೆ ಇದೇ ಪಿಕ್ಚರು. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಇಬ್ಬರಿಗೂ ಒಳ್ಳೆ ಎಮೋಷನ್ ಸೀನ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಇತ್ತು. ಸೊ ಫ್ಯಾಂಟಾಸ್ಟಿಕ್ ಶ್ರುತಿ ಅವ್ರ ಜೊತೆ ಆಕ್ಟ್ ಮಾಡೋದು. ಹಾಗೆ ಪ್ರಮೋದ್ ಶೆಟ್ಟಿ ಅವರು, ನಾನು ಇಬ್ಬರು ಸೇರಿ ಪಿಕ್ಚರಲ್ಲಿ ಆಕ್ಟ್ ಮಾಡಿದ್ದೀವಿ, ಬಟ್ ಇಬ್ಬರಿಗೂ ಕಾಂಬಿನೇಷನ್ ಸೀನ್ಸ್ ಇಲ್ಲ. ಬಟ್ ಫಸ್ಟ್ ಟೈಮ್ ಇಬ್ಬರು ಒಂದೇ ಪಿಕ್ಚರಲ್ಲಿ ಇದ್ದೀವಿ. ಸರಿ, ಚಂದ್ರು ಅವರು ನನಗೆ ತುಂಬ ಓಲ್ಡ್ ಫ್ರೆಂಡ್, ವಿ ಆರ್ ಆಲ್ ಓಲ್ಡ್ ಫ್ರೆಂಡ್ಸ್. ಅಂಡ್ ತುಂಬ ಎಂಟರ್ಟೈನಿಂಗ್ ಕ್ಯಾರೆಕ್ಟ್ರು. ಆ್ಯಂಡ್ ಎವ್ರಿ ಒನ್, ಎಲ್ಲ ಆರ್ಟಿಸ್ಟು ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ಕು, ಸೀನ್ಸ್, ಹೆವಿ ಡೈಲಾಗ್ಸು. ಆ್ಯಂಡ್ ಈಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರೌಂಡ್ ಟ್ರಾಲಿ ಶಾಟು. ನಾನು ಅವತ್ತು ಶೂಟಿಂಗ್ ಹೋದೆ. ಅವತ್ತು ಮಧ್ಯಾಹ್ನ ನಾನು ಮೈಸೂರಿಗೆ ಏನೋ ಹೋಗಬೇಕು, ಒಂದು ಕಡೆ ಮಳೆ, ಮಾಸ್ಟರ್ ಇದ್ದಾರೆ ಒಂದು ಕಡೆ ಸೈಡು, ಟ್ರಾಲಿ ಶಾಟು. ನಾನು ಸೀನ್ ಪೇಪರ್ ಕೊಡಿ ಅಂದೆ. ಸರಿ, ನಾರ್ಮಲ್ ಆಗಿ ನನಗಿರುತ್ತೆ 4 ಪೇಜ್ 5 ಪೇಜ್ ಡೈಲಾಗ್, ಎಸ್ ರೆಡಿ ಅಂತ ನಮಗೆ ಫೀಲಿಂಗ್ ಬೇರೆ. ಓಕೆ, ಸೊ ಈ ತರ ಬಂದು ನೋಡಿದ್ರೆ ನಂದು ಏನೂ ಇಲ್ಲ, ಬರೀ 4.5 pages ಈ ಹುಡುಗಂತೆ ಡೈಲಾಗು. ನಂದೆ ವೆರಿ ಗುಡ್, ರೆಡಿ ಅವನು ಅಂದೆ. ರೆಡಿ ಸರ್ ಅಂದ್ರು. ಸರಿ ಅನ್ಕೊಂಡೆ, ಸರಿ ನೀವು ಹೋಗಿ ರೆಡಿ ಮಾಡಿ 1-2 ಸಲ ನೋಡ್ಕೊಳ್ಳಿ, ನೀವು ದೊಡ್ಡ ಆರ್ಟಿಸ್ಟ್ ಇಲ್ಲ ನಾವು, ಸೊ ಲೇಟ್ ಆಗಿ ಬರ್ತೀವಿ, ಎಲ್ಲ ರೆಡಿ ಆದ್ಮೇಲೆ ಬರ್ತೀವಿ ಅಂದೆ. ನೋಡಿದ್ರೆ ಇಲ್ಲ ಸರ್, ರೆಡಿ ಸರ್ ಅಂದ್ರು. ಬಂದು ನೋಡಿದ್ರೆ ಸರಿ ಪ್ರಾಂಪ್ಟಿಂಗ್ ಇಟ್ಕೊಂಡಿರ್ತಾನೆ, ಯಾರಾದ್ರೂ ಪಕ್ಕದಲ್ಲಿ ಒಂದು ಪ್ರಾಂಪ್ಟ್ ಇಡ್ಬೇಕಂದ್ರೆ ನೋ ಪ್ರಾಂಪ್ಟಿಂಗ್ ಸರ್, ಒಂದು ಲೈನ್ ಒಂದು ಅಕ್ಷರ ಮಿಸ್ ಮಾಡಿಲ್ಲ, ಪರ್ಫೆಕ್ಟ್ ಆಗಿ. ಟೇಕ್ 1 ಓಕೆ ಆಯ್ತು, ಬಟ್ ನೀವು ಸ್ವಲ್ಪ ಸ್ಯಾಟಿಸ್ಟ್, ಟೇಕ್ 2 ತಗೊಂಡ್ರೆ ಇಲ್ಲ ಮಧ್ಯದಲ್ಲಿ ಕಟ್ಟು ಹಾಕಟ್ಟು ಅಂತ. ಸೊ ಬ್ಯೂಟಿಫುಲ್ ಆಗಿ, ಅಂದ್ರೆ ಅಷ್ಟು ಡೈಲಾಗ್ ಮೆಮರೈಸ್ ಮಾಡೋದು ತುಂಬಾ ಕಷ್ಟ. ಪ್ಲಸ್ ಒಂದು ಸೀನಿಯರ್ ಆರ್ಟಿಸ್ಟ್ ಎಲ್ಲರ ಜೊತೆ ಆಕ್ಟ್ ಮಾಡುವಾಗ ಸ್ವಲ್ಪ ಒಂದು ಏನೋ ಒಂದು ಕಾನ್ಶಿಯಸ್ ಆಗ್ಬಿಡ್ತೀವಿ. ಬಟ್ ವೆರಿ ಕಾನ್ಫಿಡೆಂಟ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ, ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ಈ ಪಿಕ್ಚರ್ ಒಳ್ಳೆ ಹಿಟ್ ಆಗಿ ನನಗೆ ಒಳ್ಳೆ ಒಂದು ಕೆರಿಯರ್, ಆಲ್ ದ ಬೆಸ್ಟ್. ಹಂಗೆ ಹರ್ಷಿತಾ, ವೆರಿ ಗುಡ್ ಆಕ್ಟ್ರೆಸ್, ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಅಂಡ್ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಸಿನ್ಸಿಯರ್. ಬಿಕಾಸ್ ಪ್ಲಸ್ ಅವರದು ಬರೀ ಐ ಲವ್ ಯು ಕ್ಯಾರೆಕ್ಟರ್ ಅಲ್ಲ, ತುಂಬಾ ಎಮೋಷನ್, ಸೆಕೆಂಡ್ ಹಾಫ್ ಅಲ್ಲಿ ಎಮೋಷನ್ ಟ್ರಾವೆಲ್ ಮಾಡಿದೆ ಈ ಸ್ಕ್ರಿಪ್ಟ್ ಅಲ್ಲಿ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಅಂಡ್ ವಿಶ್ ಹರ್ ಆಲ್ಸೋ ಆಲ್ ದ ಬೆಸ್ಟ್ ಅಮ್ಮ ಅಂಡ್ ದಿ ಎಂಟೈರ್ ಟೀಮ್. ಸೊ ಥ್ಯಾಂಕ್ ಯು. January 15 ಸಂಕ್ರಾಂತಿ, ಎಲ್ಲರೂ ಬನ್ನಿ, ಪಿಕ್ಚರ್ ನೋಡಿ. ಥ್ಯಾಂಕ್ ಯು. ಆಸ್ ಇಟ್ ಈಸ್ ಅದನ್ನ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ತೆಗೆದು ಇವತ್ತು ಒಂದು 50% ಸಕ್ಸಸ್ಫುಲ್ ಆಗಿದ್ದಾರೆ. ನಾಳೆ ರಿಲೀಸ್ ಆಗಿ ಇದು ದೊಡ್ಡ ಸಕ್ಸಸ್ ಆದ್ರೆ ಡೆಫಿನೆಟ್ ಆಗಿ ಇಡೀ ತಂಡಕ್ಕೆ ಒಂದು ದೊಡ್ಡ ಇದಾಗುತ್ತೆ. ನ್ಯೂ ಇಯರ್ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ. ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಅಂಡ್ ನಮ್ಮ ಹೀರೋ ಪ್ರಶಾಂತ್ ಬಗ್ಗೆ ತುಂಬಾ 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 ಸಿನ್ಸಿಯರ್ ಅಂಡ್ ಹಾರ್ಡ್ ವರ್ಕಿಂಗ್ ಬಾಯ್, ಅದು ತುಂಬಾ ಮುಖ್ಯ. ಅಂಡ್ ಫೈಟ್ಸ್ ಆಗಿರಲಿ, ತುಂಬಾ ರಿಸ್ಕಿ ಶಾಟ್ಸ್. ಅದು ಟ್ರೈಲರ್ ಅಲ್ಲಿ ನೋಡಿರ್ತೀರಾ, ನಾನು ಕಿಕ್ ಮಾಡ್ತೀನಿ, ಅದು ಒಂದು 10-12 ಸಲ ಮಾಡಿರ್ತೀರಾ ಅಂತ. ಆ ತರ ಶಾರ್ಟ್ಸ್ ಎಲ್ಲ ಮ್ಯಾಕ್ಸಿಮಮ್ 1-2 ಮಾಡಬೇಕು. ಬಿಕಾಸ್ ಬ್ಯಾಕ್ ಫಾಲಿಂಗ್ ಎಷ್ಟು ಸಲ ಆದ್ರೂ ಅವತ್ತು, ಸಾರಿ ಮಾಸ್ಟರ್ ಇಲ್ಲೇ ಇದ್ದಾರೆ. ಸೊ ತುಂಬಾ ಕಷ್ಟಪಟ್ಟು ಆ ಫೈರ್ ಶಾಟ್ಸು, ಆ ಬ್ಲಾಸ್ಟ್, ಇದೆಲ್ಲ ಹೆದರ್ತೀವಿ ಮಾಡೋಕೆ. ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿ ತುಂಬಾ ಚೆನ್ನಾಗಿ ಫೈಟ್ಸ್, ಸಾಂಗ್ಸ್. ಅಂಡ್ ಮೇನ್ ಈ ಪಿಕ್ಚರ್ ಏನಂದ್ರೆ ಒಂದು ಎಮೋಷನಲ್ ಲವ್ ಸ್ಟೋರಿ.